ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತೀನಿ, ನಾನು ತುಂಬಾ ಇಷ್ಟಪಡ್ತೀನಿ, ಎಂಜಾಯ್ ಎಸ್ ಎಸ್ 100%. ಯಾವ ತರ ಎಂಜಾಯ್ಮೆಂಟ್ ಮಾಡಿ ಯಾಕಣ ತಲೆ ಕೆಡ್ಸ್ಕೊಬೇಕು? ನಾನ್ ದುಡಿತಾ ಇರೋದು, ನಾನ್ ತಿಂತಾ ಇರೋದು, ನಾನ್ ಸಂಪಾದನೆ ಮಾಡ್ತಿರೋ, ನನ್ನ ಮನೆ ನಾನ್ ಸಾಕ್ತಾ ಇರೋದು. ಪಕ್ಕದ ಮನೆಯವ್ನು ಸಾಕ್ತಿದಾನ? ಇಲ್ಲ, ಪಕ್ಕದ ಮನೆಯವ್ರು ಸಾಕ್ತಿದಾರೆ? ಇಲ್ಲ ತಾನೆ. ಯಾಕೆ ತಲೆ ಕೆಡ್ಸ್ಕೊಬೇಕು? ನಮ್ಮಪ್ಪ ನನ್ನ 7 ಗಂಟೆ ಬೆಳೆಸಿದ್ದಾರೆ, ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಹೆಂಗ್ ಜೀವನ ನಡೆಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನನ್ನ ಮನೆ ಬಗ್ಗೆ ಯಾರು ಉದ್ಧಾರ ಮಾಡೋದು ನೋಡೋದು? ಹೆಂಗ ಬಾವಾ ರಾತ್ರಿ ಇಷ್ಟು ಜ್ಞಾನಿ ಆಗ್ಬಿಟ್ಟೆ? ಯಾವ ಮಾಡ್ ಕೇಳ್ ಕೂತಿದ್ದೆ? ಅದಕ್ಕೋಸ್ಕರ ನಾನು ಎಲ್ಲದನ್ನು ಎಂಜಾಯ್ ಮಾಡ್ಕೊಂಡು ಲೈಫಲ್ಲಿ ಹೋಗ್ತೀನಿ. ಒಳ್ಳೆದನ್ನ ಬಯಸ್ತೀನಿ, ಯಾರು ಒಬ್ರಿಗೂ ಕೆಟ್ಟದನ್ನು ಬಯಸಲ್ಲ. ಕೆಟ್ಟದನ್ನು ಬಯಸೋದು ಬೇಡವೂ ಬೇಡ. ಯಾಕೆ ಅಂತ ಹೇಳಿದ್ರೆ ಕೆಟ್ಟದ್ದು ಬಯಸೋಗಿ ಒಂದು ಹೇಳ್ತೀನಿ, ಮುಂದೆ ಎಲ್ಲರೂ ಒಂದ್ಸ ಹಳ್ಳ ಇದ್ದಾಗ, ನೀವು ಬಿದ್ದಾಗ, ಅದ್ರ ಅನ್ಭೋಗಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ಅವ್ರ ಮನೆ ಒಂದಷ್ಟು ಜನ ಅವ್ರ ಫ್ಯಾನ್ಸ್ಗಳಿರ್ತಾರೆ, ಅವ್ರ ಪ್ರೀತಿ ಒಂದಷ್ಟು ಮನ್ಸುಗಳಿರ್ತಾರೆ. ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಬರೋದು ದೊಡ್ಡದಲ್ಲ. ಒಂದು ಸಣ್ಣ ಸೆಕೆಂಡ್ಸಲ್ಲಿ ಒಂದು ಕಮೆಂಟ್ ಪಾಸ್ ಮಾಡ್ಬೋದು. ಆ ಕಮೆಂಟಿಂದ ನೀವೇ ನೋಡಿದ್ದೀರಾ ಇವತ್ತು ಏನೇನಾಗಿದೆ ಒಂದೇ ಒಂದು ಕಮೆಂಟಿಂದ ಅಂತ. ಅದಕ್ಕೋಸ್ಕರ ದಯವಿಟ್ಟು ಅದನ್ನ ಯಾರು ಮಾಡಬೇಡಿ. ಒಳ್ಳೇದಾಗಲಿ ಎಲ್ರಿಗೂ. ನಿಮ್ಮ ಬರ್ತ್ಡೇ ಒಂದು ಪೋಸ್ಟ್ ಬಿಟ್ಟಿದ್ರಿ, ತುಂಬಾ ವೈರಲ್ ಆಗಿತ್ತು, ಅದು ಎಲ್ಲಿ ತನಕ ಬಂದ್ರಿ? ಅಣ್ಣ, ಇವತ್ತು ಇಶಾನಿ ಬರ್ಡೇಗೆ ಬಂದಿದ್ದೀವಲ್ಲ, ಅದ್ರ ಬಗ್ಗೆ ಮುಗಿಸಾದ್ಮೇಲೆ ನೆಕ್ಸ್ಟ್ ನಮ್ಮ ಇವೆಂಟಲ್ಲಿ ಸಿಗ್ತೀವಲ್ಲ, ಅವತ್ತು ನಿಮಗೆ ಡಬಲ್ ಎಲ್ಲ ಕೊಟ್ಬಿಟ್ರೆ ಹೆಂಗೆ ಅಣ್ಣ ನಾವು ನೆಕ್ಸ್ಟ್ ಬದುಕೋದು? ನನ್ ಮಗ ಅಣ್ಣ, ದರ್ಶನ್ ಸರ್ ಬಗ್ಗೆ ಏನಾದ್ರು ಅಪ್ಡೇಟ್? ಅಂದ್ರೆ ನೀವು ಹೋಗಿ ಭೇಟಿ ಆಗೋದಕ್ಕೆ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಅಣ್ಣ. ಸರ್, ದರ್ಶನ್ ಸರ್ ಏನಾದ್ರು ಅಪ್ಡೇಟ್ ನಿಮ್ಗೆ ಏನೋ ಗೊತ್ತಾಯ್ತಾ? ಅಣ್ಣ, ನೀವೇ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಎಲ್ಲರೂ ಎಲ್ಲ ನಿಂತಿದ್ದಾರೆ ಮೀಟ್ ಮಾಡಬೇಕು ಅಂತ. ಆಗ್ತಲ್ಲ, ಕೆಲವರು ಹೋಗ್ತಿದ್ದಾರೆ, ಕೆಲವರು ವಾಪಸ್ ಬರ್ತಿದ್ದಾರೆ. ನಮ್ಗೆ ಅಂಥ ಪರ್ಮಿಷನ್ ಸಿಕ್ಕಿದ್ರೆ ಡೈರೆಕ್ಟಾಗಿ ಹೋಗಿ ಭೇಟಿ ಮಾಡ್ಕೊಂಬರ್ತೀನಿ. ಯಾವತ್ತಿದ್ರು ಬಾಸೆ, ಎಲ್ಲೇ ಇದ್ರು ಕಿಂಗೆ, ಅದು ತಲೆ ಕೆಡ್ಸ್ಕೊಳ್ಳೋದು. ಗಿಲಿ ಅಣ್ಣ ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೊಬಿಡ್ತಿದ್ದೆ. ಏನು ಬೇಡ. ಮೊನ್ನೆ ಯಾರೋ ಒಬ್ರು ನಾನು ಸ್ಟೇಜಲ್ಲಿ ಹೋದಾಗ ಹೇಳ್ತಿದ್ದೆ, ಏನೋ ಒಂದು ವರ್ಡ್ ಹೇಳಿದ್ರು. ಅದಕ್ಕೆ ಹೇಳಿದ್ರು, ಅಣ್ಣ ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಇಲ್ಲಿ ನಾವು ಕೆಲಸ ಮಾಡಕ್ಕಂತ ಬಂದಿರೋದು ಕೆಲಸ ಮಾತ್ರ ಮಾಡೋಣ. ಆನೆ ಓಡಾಡ್ತಾ ಇದಾರೆ, 100 ಜನ ನಾಯಿಗಳು ಬೊಗಳುತ್ತಾ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ್ದು. ತಲೆಯಿಂದ ತೆಗ್ದಾಕ್ಬಿಟ್ಟು ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಷ್ಟೇ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.